ಸ್ನೇಹಿತರೆ ನಮಸ್ಕಾರ. ಇವತ್ತು ಈ ಒಂದು ಬೆಳಗಿನ ಸಮಯದಲ್ಲಿ ಮತ್ತೆ ಒಂದು ವಿಡಿಯೋ ಮಾಡಬೇಕನ್ನಿಸ್ತು. ಏನಂದರೆ ಪತ್ರಿಕೆಯಲ್ಲಿ ಇವತ್ತು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಹೇಮರೆಡ್ಡಿ ಮಲ್ಲಮ್ಮ ಪತ್ತಿನ ಸಹಕಾರಿ ಬ್ಯಾಂಕ್ ಅಂತಕ್ಕಂಥ ಒಂದು ಬ್ಯಾಂಕ್ನಲ್ಲಿ ಅಕ್ರಮ ಆಗಿದೆ ಅಂಥೇಳಿ ಬ್ಯಾಂಕಿನಲ್ಲಿ ಹಣ ಠೇವಣಿ ಇಟ್ಟಿರುವ ಗ್ರಾಹಕರು ಮತ್ತು ಬ್ಯಾಂಕಿನ ಷೇರುದಾರರು ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಬ್ಯಾಂಕಿನ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಬ್ಯಾಂಕಿನ ಆಡಳಿತ ಮಂಡಳಿಯವರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂಥೇಳಿ ಅವ್ರದ್ದು ದೂರು. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದವರು ಸಮಾಧಾನ ಹೇಳಿದರು ಕೂಡ ಅವರಿಗೆ ನಮ್ಮ ದುಡ್ಡನ್ನು ಕೊಡಿಸಿ ಅಂತ ಅವರು ಅಲ್ಲೇ ಠಿಕಾಣೆಯನ್ನು ಹೂಡಿದ್ದಾರೆ. ಇದು ಸುದ್ದಿ. ಸೊ ಬಹಳ ದಿವಸದಿಂದ ನಮ್ಗೆ ಅನಿಸ್ತಾ ಇತ್ತು, ಈ ಕೆಲವೊಂದು ಸಹಕಾರಿ ಸಂಘಗಳು ಏನಿದೆ ಅದು ನಮ್ಮ ಇಡೀ ಏಷ್ಯಾ ಖಂಡದಲ್ಲೇ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಶ್ರೀ ಸಿದ್ದನಗೌಡ ಪಾಟೀಲ್ ಅನ್ನೋರು 1902ರಲ್ಲಿ ಮೊದಲ ಒಂದು ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿದರು. ಆ ಸಹಕಾರಿ ಸಂಘದ ಪರಿಕಲ್ಪನೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಅದು ಇಡೀ ದೇಶಕ್ಕೆ ಮಾದರಿ ಆಯಿತು ಮತ್ತು ಅವರ ಒಂದು ದಿನಾಚರಣೆಯನ್ನು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಆಚರಣೆ ಮಾಡೋದು ನಾವು ನೋಡ್ತೀವಿ. ಇವತ್ತೇನಾಗ್ತಾ ಇದೆ, ಹೊಸ ಯುವಕರು ವಿದ್ಯಾವಂತರು ಸಹಕಾರಿ ಬ್ಯಾಂಕ್ಗಳನ್ನು ಒಂದಷ್ಟು ಜನ ಪಾರ್ಟ್ನರ್ಸು ಸೇರಿ ಮಾಡ್ತಾಯಿದ್ದಾರೆ. ಅದು ಒಂದು ಉತ್ತಮವಾದ ಒಂದು ಕ್ರಮ ಅಂತ ಹೇಳ್ಬೋದು. ಈಗ ದೊಡ್ಡ ನ್ಯಾಷನಲೈಸ್ ಬ್ಯಾಂಕು, ಶೆಡ್ಯೂಲ್ಡ್ ಬ್ಯಾಂಕು, ಆ ಥರದ ಬ್ಯಾಂಕ್ಗಳಲ್ಲಿ ನಾವು ಆ ಖಾತೆಗಳನ್ನು ತೆಗೆದು ಹಣ ಇಡೋದು, ತೆಗೆಯೋದು, ಅವ್ರ ಹತ್ರ ಸಾಲ ತಗೊಳ್ಳೋದು, ಕೊಡೋದು, ಅದು ಮೊದಲಿಂದ ಇದೆ, ಅದು ನಡೀತಾ ಇದೆ. ಅದೊಂದು ಸಾಂಸ್ಥಿಕ ಸಾಲದ ವ್ಯವಸ್ಥೆ ಅಲ್ಲಿದೆ. ಅವರು ಕೃಷಿ ಸಾಲಗಳು ಮತ್ತು ಯಾವುದೇ ರೀತಿ ಮಡಿಗೆ ಸಾಲಗಳು ಕೂಡ ಕೊಡ್ತಾಯಿದ್ದಾರೆ. ಕೆಲವೊಂದು ಕಮರ್ಷಿಯಲ್ ಬ್ಯಾಂಕ್ ಇದೆ, ಇಂಡಸ್ಟ್ರಿಯಲ್ ಬ್ಯಾಂಕ್ ಇದೆ, ಸುಮಾರಿದೆ. ಅದು ಸ್ವಲ್ಪ ಇನ್ನೂ ಸಾಂಸ್ಥಿಕವಾಗಿ ಡಿಸಿಪ್ಲಿನ್ಡಾಗಿ ನಡೀತಾ ಇದೆ. ಆದರೆ ಅದರ ಸಾಲದ ಇದು ಕೆಳಮಟ್ಟದ ಹಳ್ಳಿಗಳಲ್ಲಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಕೊಡ್ತಾಯಿದ್ದಾರೆ. ಅವರು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅವರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೆ, ದೊಡ್ಡ ಪ್ರೊಡಕ್ಷನ್ ಯೂನಿಟ್ಸ್ಗೆ ಸಾಲಗಳನ್ನು ಅವರು ಕೊಡ್ತಾಯಿದ್ದಾರೆ, ಠೇವಣಿಗಳನ್ನು ತಗೊಳ್ತಾ ಇದ್ದಾರೆ. ಕಂಟ್ರೋಲ್ ಮಾಡಲಿಕ್ಕೆ RBI ಇದೆ, ಅದು ಕೂಡ ನಡೀತಾ ಇದೆ. ಆದರೆ ಈ ಸಹಕಾರಿ ಸಂಘಗಳು ಸ್ವಲ್ಪ ಸುಲಭದಲ್ಲಿ ಒಂದಷ್ಟು ಜನ ವಿದ್ಯಾವಂತರು, ಹಣ ಇದ್ದವರು, ಒಳ್ಳೆಯ ವಿಶ್ವಾಸಿಕರು ಇದ್ದಂಥವ್ರು ಒಂದು 10-20 ಜನ ಸೇರಿ ಒಂದು ಕೋಆಪರೇಟಿವ್ ಬ್ಯಾಂಕನ್ನು ಪ್ರಾರಂಭ ಮಾಡ್ಬೋದು. ಮಾಡಿದ ಮೇಲೆ ಈಗ ಬ್ಯಾಂಕು ಪ್ರಾರಂಭ ಆಗ್ತಾಯಿದೆ, ಆಫೀಸ್ ಆಗ್ತಾಯಿದೆ, ಠೇವಣಿ ಆಗ್ತಾಯಿದೆ. ಮತ್ತು ಅವರು ಕೂಡ ಏನು ಮಾಡ್ತಾಯಿದ್ದಾರೆ, ಹಳೆಯ ಏನು ಈಗ ಓಲ್ಡ್ ಟ್ರೆಡಿಷ್ನಲ್ ಸಾಂಪ್ರದಾಯಿಕವಾಗಿ ಏನು ಬ್ಯಾಂಕ್ನವ್ರು ಇದ್ದಾರೆ, ಒಂದು ಕಡೆ ಜನರಿಂದ ಠೇವಣಿಯನ್ನು ತೊಗೊಳ್ತಾ ಇದ್ದಾರೆ, ಇನ್ನೂ ಜನರಿಗೆ ಸಾಲವನ್ನು ಕೊಡ್ತಾಯಿದ್ದಾರೆ. ಸೊ ಅದು ನಡೀತಾ ಇದೆ. ಈಗ ಬ್ಯಾಂಕಿನ ಕೆಲಸ ಹಿಂದೆ ಅಷ್ಟಿತ್ತು. ಈಗ ಈ ಪ್ರೊಡಕ್ಷನ್ ಯೂನಿಟ್ ಏನಿದೆ, ಈಗ ಯಾವ ಹಣವನ್ನು ತೊಗೊಂಡು ಏನನ್ನು ಉತ್ಪನ್ನ ಮಾಡ್ತೀನಿ, ಏನೋ ಉದ್ಯೋಗ ಮಾಡ್ತೀನಿ, ಉದ್ಯಮ ಮಾಡ್ತೀನಿ ಅಂತ ತೊಗೊಂಡವರು ಅವ್ರು ನಾಳಿನ ದಿನಕ್ಕೆ ಆ ಹಣ ಸರಿಯಾಗಿ ಬಡ್ಡಿ ಮತ್ತು ಅಸಲು ಸರಿಯಾಗಿ ಸಮಯಕ್ಕೆ ಕಟ್ಟದೇ ಇದ್ದಾಗ ಒಂದು ಸಮಸ್ಯೆ ಅಲ್ಲಿ ಆಗ್ತಾಯಿದೆ. ಒಂದು ಬ್ಯಾಂಕು ಕಷ್ಟಕ್ಕೆ ಬೀಳ್ತಾ ಇದೆ, ಆಮೇಲೆ ಹಣ ತೊಗೊಂಡವ್ರು ಕಷ್ಟಕ್ಕೆ ಬೀಳ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು, ಬಡ್ಡಿ ವಸೂಲು ಮಾಡಬೇಕು. ಅದು ಬ್ಯಾಂಕಿಗೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಅದು ಕೂಡ ಆಗ್ತಾಯಿದೆ. ಇದು ಬಹಳ ಆಗ್ತಾಯಿದೆ. ಸೊ ಏನು ಮಾಡೋದು ಈಗ? ಬ್ಯಾಂಕರ್ಸು ಸಾಂಸ್ಥಿಕವಾಗಿ ಸಾಲ ನೀಡೋರು ಹಲವಾರು ರೀತಿ ವಿಚಾರ ಮಾಡಿ ಸಾಲಗಳನ್ನು ಭಾಳ ಎಲ್ಲ ಮಾಡೇ ಕೊಟ್ಟಿರ್ತಾರೆ. ಇನ್ನು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿರ್ತಾರೆ, ಹಿಂಗಾಗಬೇಕು ಏನು ಅಂತ ಕೊಟ್ಟಿರ್ತಾರೆ. ಅವರಿಗೂ ಟಾರ್ಗೆಟ್ ಇರ್ತದೆ, ಕೊಡಬೇಕು ಅಂತ ಇರ್ತದೆ. ಕೊಟ್ಟಿಲ್ಲ ಅಂದರೆ ಇದು ಇನ್ನೊಂದು ಥರ ತಪ್ಪು. ದುಡ್ಡು ಎಲ್ಲೇ ಒಂದು ಕಡೆ ದುಡಿಮೆ ಬಳಕೆ ಆಗಬೇಕು, ಅದು ಕೂಡ ಆಗಲ್ಲ, ಅವರು ಕೊಡ್ತಾಯಿದ್ದಾರೆ. ಸೊ ಇದು ಎಲ್ಲ ನೋಡಿ ಈಗ ಅದು ದೊಡ್ಡ ಬ್ಯಾಂಕಿಂದು ಒಂದು ಇದೆ, ಅವ್ರ ಅಂದಾಜು ಮೇಲೆ ಕೆಲವೊಂದು ಕಡೆ ಅವ್ರು ಸಾಲಗಳು ಕೊಡ್ತಾ ಇಲ್ಲ. ಅವ್ರಿಗೆ ಸೆಕ್ಯೂರೆನ್ಸ್ ವಿಶ್ವಾಸ ಬಂದರೆ ಅವ್ರು ಕೊಡ್ತಾಯಿದ್ದಾರೆ. ಕೆಲವೊಂದು ಸಾರಿ ಇನ್ಫ್ಲೂಯೆನ್ಸ್ ಅವ್ರ ಮೇಲೂ ಆಗ್ತಾಯಿದೆ, ಬೇರೆ ಥರದ್ದು ಅದು ಇದೆ. ಈಗ ಕೋಆಪರೇಟಿವ್ ಸೆಕ್ಟ್ರಲ್ಲಿ ಏನು ಸಣ್ಣ ಹಳ್ಳಿಗಳಲ್ಲಿ ನಾವು ಮಾಡ್ಬೋದಾದ ಬ್ಯಾಂಕ್ಗಳು ಈ ಥರದ ಸಮಸ್ಯೆ ಎದುರಿಸ್ತಾ ಇದೆ. ಪ್ರಾರಂಭದಲ್ಲೇ ಉತ್ಸಾಹದಲ್ಲಿ ಮಾಡ್ತಾರೆ, ಆಮೇಲೆ ಯಾರಿಗೂ ಸಾಲ ಕೊಡ್ತಾರೆ, ಜನರಿಂದ ಠೇವಣಿ ತೊಗೊಳ್ತಾರೆ, ಶೇರ್ ತೊಗೊಳ್ತಾರೆ, ಸ್ವಲ್ಪ ದಿವಸ ಚೆನ್ನಾಗಿ ನಡೀತದೆ. ಆಮೇಲೆ ಒಂದು ಸಮಸ್ಯೆ, ಒಂದು ಕಡೆ ಸಾಲ ತೊಗೊಂಡವ್ರು ಕೊಡೋದಿಲ್ಲ, ಆಮೇಲೆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವ್ರ ಹಣ ಎಲ್ಲೋ ಒಂದು ಕಡೆ ದುರುಪಯೋಗ ಆಗಿದ್ದು ಒಂಥರ ನೋಡ್ತಾ ಇದ್ದಿದ್ದು ಸುಮಾರು ಬ್ಯಾಂಕ್ಗಳದ್ದು ನಾವು ನೋಡಿದ್ವಿ ಪತ್ರಿಕೆಯಲ್ಲಿ. ಇಲ್ಲಿ ಏನಾಗ್ತಾಯಿದೆ ಅಂದರೆ
ಈಗ ಹಣ ತೊಗೊಂಡು ಠೇವಣಿ ಇಟ್ಕೊಂಡ ಮೇಲೆ ನಾವು ಬಡ್ಡಿ ಆಕರ್ಷಕವಾದ ಬಡ್ಡಿಯನ್ನು ಕೊಡ್ತೀವಿ ಅಂತ ಹೇಳ್ಕೊಂಡಿರ್ತಾರಂತೆ. ಆ ಇಟ್ಟ ಹಣಕ್ಕೆ ಪ್ರೊಡಕ್ಷನ್ ಮಾಡಲಿಕ್ಕೆ ನಾವು ಮೇಲೆ ಕೇಂದ್ರ ಬ್ಯಾಂಕಿಗೆ ಇಟ್ಟು ಅಲ್ಲಿಂದ ನಾವು ಬಡ್ಡಿ ತೊಗೊಂಡು ಅಥವಾ ಬೇರೆ ಯಾರಿಗಾರು ಸಾಲ ಕೊಟ್ಟು ಅದರಿಂದ ಸ್ವಲ್ಪ ಇನ್ನೂ ಬಡ್ಡಿ ಹೆಚ್ಚಿಗೆ ವಿಧಿಸಿ ಅದನ್ನು ಸಂಗ್ರಹ ಮಾಡಿ ಮತ್ತು ನಾವು ಠೇವಣಿ ಇಟ್ಟವರಿಗೆ ವಾಪಸ್ ಅಸಲು ಬಡ್ಡಿ ಕೊಟ್ಟಾಗ ಅದು ಅಲ್ಲಿಗೆ ಚುಕ್ತಾ ಆಯಿತು. ಒಂದು ವೇಳೆ ಈ ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದು ಕಡೆ ತಡೆ ಆಗಿಬಿಟ್ರೆ ಆವಾಗ ಇಡೀ ಒಂದು ವಹಿವಾಟಿಗೆ ಒಂದು ತೊಂದರೆ ಏನಾಗ್ತದೆ ನೋಡ್ತಾ ಇದ್ದೀವಿ. ಮತ್ತು ಈಗ ಏನು ಮಾಡಬೇಕು ಇದಕ್ಕೆ ಅಂತ ಒಂದು ಪ್ರಶ್ನೆ ಬರ್ತಾಯಿದೆ. ಏನು ಮಾಡಬೇಕು ಅಂದರೆ ಇದು ಒಂದು ಪ್ರಶ್ನೆ. ದೊಡ್ಡ ಬ್ಯಾಂಕ್ನವ್ರಿಗೆ ಇಲ್ಲ, ಕೆಲವೊಂದು ಅವ್ರ ಸ್ಕಿಲ್ ಟ್ರೈನಿಂಗು ಇದನ್ನು ಮಾಡ್ಕೊಂಡಿದ್ದಾರೆ, ಕಾರ್ಪೊರೇಟ್ ಸೆಕ್ಟರ್ನವ್ರಿಗೆ ಸಾಲವನ್ನು ಕೊಡ್ತಾ ಇದ್ದಾರೆ, ಕೆಲವೊಂದು ಸೋಷಿಯಲ್ ಆದ ಕೆಲಸಗಳನ್ನು ಅವ್ರು ಸಹಾಯಧನವನ್ನು ಕೊಡ್ತಾ ಇದ್ದಾರೆ, ಅದೇನು ಬಡ್ಡಿ ಗಿಡ್ಡಿಲ್ಲ, ಫ್ರೀಯಾಗಿ ಸೋಷಿಯಲ್ ಕೆಲಸಕ್ಕೆ ಸಾಮಾಜಿಕ ಕೆಲಸಕ್ಕೆ ಅವ್ರು ಕೊಡ್ತಾಯಿದ್ದಾರೆ. ಸಣ್ಣ ಬ್ಯಾಂಕ್ಗಳಿಗೆ ಆ ಥರದ್ದು ಮಾಡೋದು ಕಷ್ಟ ಆಗ್ಬೋದು. ಸಹಕಾರಿ ಬ್ಯಾಂಕ್ಗಳಿಗೆ ಅದಕ್ಕೆ ಸಪ್ರೇಟಾದ ಕಾಯ್ದೆ ಇದೆ. ಆಮೇಲೆ ರಿಜಿಸ್ಟ್ರ್ ಆಫೀಸಲ್ಲಿ ಇದನ್ನೆಲ್ಲ ನಿಗಾ ಮಾಡಲಿಕ್ಕೆ ಅಧಿಕಾರಿಗಳಿದ್ದಾರೆ, ಅದು ಬೇರೆ ವಿಷಯ. ಆದರೆ ಈ ಸಣ್ಣ ಬ್ಯಾಂಕ್ಗಳು ಹೆಂಗೆ ಚೇತರಿಸ್ಕೊಳ್ಳೋದು, ತಮ್ಮದು ಈ ಬ್ಯಾಂಕ್ಗಳನ್ನು ಕರೆಕ್ಟಾಗಿ ಟರ್ನ್ ಓವರ್ ಮಾಡೋದು. ಮತ್ತು ಈಗ ಜನರು ಸಾಲ ತೊಗೊಂಡು ಇಂಥ ಕೆಲಸ ಮಾಡ್ತೀನಿ ಅಂತ ಹೋಗಿರ್ತಾರೆ, ಅಲ್ಲಿ ಎಲ್ಲರೂ ಒಂದು 10 ಜನ ತೊಗೊಂಡ್ರೆ 5 ಜನ ಕರೆಕ್ಟಾಗಿ ಮಾಡ್ತಾರೆ, ಇನ್ನು 5 ಜನ ಪ್ರಾಬ್ಲಮಲ್ಲಿ ತಾವು ಪ್ರಾಬ್ಲಮ್ಗೆ ಬೀಳ್ತಾರೆ, ಬ್ಯಾಂಕಿಗೂ ಹಾಕ್ತಾರೆ, ಅವ್ರ ಇಡೀ ಮನೆ ಕುಟುಂಬದವ್ರಿಗೂ ತೊಂದರೆನ ಆಗ್ತಾಯಿದೆ. ಇದಕ್ಕೇನು ಮಾಡ್ಬೋದು ಅಂತ ನಾವು ನೋಡೋದಾದರೆ ಇವತ್ತೆಲ್ಲನೂ ಸ್ಪರ್ಧೆ ಆಗ್ತಾಯಿದೆ. ಒಂದು ಸರಿಯಾದ ಇಂಥದ್ದೊಂದು ಯೋಜನೆ ಮಾಡ್ತೀವಿ, ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ನಾವು ಹೋದರೆ ಅಲ್ಲಿ ಆ ಥರದ್ದು ಸುಮಾರು ಆಗ್ತಾಯಿದೆ. ಇದಕ್ಕೆ ಬ್ಯಾಂಕ್ನವರು ಒಂದು ಸಂಸ್ಥೆಗೆ ಸಾಲ ಕೊಡುವಾಗ ಹಲವಾರು ರೀತಿ ಎಲ್ಲ ಸ್ಟಡಿ ಮಾಡೇ ಕೊಟ್ಟಿರ್ತಾರೆ ಅವರು. ಸೊ ಸಣ್ಣ ಬ್ಯಾಂಕ್ನಲ್ಲಿ ಈ ಥರದ ಸಮಸ್ಯೆ. ಈಗ ಶಾಪೂರ್ದು ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಂಕ್ದು ಕತೆ ಇದೇ ಥರದ್ದು ಸುಮಾರು ಇಂಥದ್ದು ಪತ್ರಿಕೆಯಲ್ಲಿ ಬರ್ತಾಯಿದೆ. ಸೊ ಆ ಯುವಕರೆಲ್ಲ ಏನೋ ಉತ್ಸಾಹದಲ್ಲಿ ಮಾಡಿರ್ತಾರೆ, ಆಮೇಲೆ ಈ ಥರದ ಸಮಸ್ಯೆ ಬರ್ತಾಯಿದೆ. ಇಲ್ಲಿ ಏನಾಗ್ತಾಯಿದೆ ನನಗನ್ಸೋದ ಮಟ್ಟಿಗೆ ಮನುಷ್ಯನ ಜೀವನಕ್ಕೆ ಬೇಕಾದದ್ದು ಎರಡು, ಒಂದು ಗೂಡ್ಸು ಆ್ಯಂಡ್ ಸರ್ವಿಸ್, ಇವೆರಡರಲ್ಲೇ ನಮ್ಮ ಇಡೀ ಎಕಾನಮಿ ಅಡಗಿರೋದು. ಸೊ ಬ್ಯಾಂಕ್ನವರು ಅವ್ರಿಗೆ ಕಸ್ಟಮರಿಂದ ಠೇವಣಿ ತೊಗೊಂಡು ಬೇರೆಯವ್ರಿಗೆ ಸಾಲ ಕೊಡೋದು ಏನೋ ಅವ್ರದ್ದು ಸಾಂಪ್ರದಾಯಿಕ ಕೆಲಸ ಇದೆ, ಅದನ್ನು ಮಾಡಲಿ. ಅದ್ರ ಜೊತೆಗೆ ಪ್ರೊಡಕ್ಷನ್ ಯೂನಿಟನ್ನು ಅವ್ರು ಹಾಕ್ಕೊಂಡು ಏನಾದರೂ ಒಂದು ಪ್ರೊಡಕ್ಷನ್ನು, ಫಾರ್ ಎಕ್ಸಾಂಪಲ್ಲು ಜನರಿಗೆ ಅವಶ್ಯಕವಾದಂಥ ಒಂದು ಯಾವುದೋ ಒಂದು ಪ್ರೊಡಕ್ಷನ್ ಇದೆ, ಈಗ ಆ ಪ್ರೊಡಕ್ಷನ್ ಯೂನಿಟು ಫಿಲ್ಮ್ ಹಾಕ್ತೀನಂತಲೇ ಇವರು ಸಾಲ ತೊಗೊಂಡಿರ್ತಾರೆ, ಅಲ್ಲೆಲ್ಲೋ ಫೇಲ್ ಆಗಿರ್ತಾರೆ ಅವರು. ಸೊ ಬ್ಯಾಂಕ್ ಅಂದರೆ ಸಣ್ಣ ಬ್ಯಾಂಕ್ನವರು ಆ ಥರದ್ದು ಒಂದು ಪ್ರೊಡಕ್ಷನ್ ಯೂನಿಟನ್ನು ಹಾಕಿ ಪ್ರೊಡಕ್ಷನ್ ಮಾಡಿ ಅದನ್ನು ಬೇಕಾದ್ರೆ ಸೇಲು ಅಥವಾ ಮಾರ್ಕೆಟಿಂಗ್ ಮಾಡಿ ಬಂದಿರೋ ಹಣದಲ್ಲಿ ಅವರು ತಮ್ಮ ಖರ್ಚುಗಳನ್ನು ಇಟ್ಕೊಂಡು ಠೇವಣಿದಾರರಿಗೆ ವಾಪಸ್ ಹಣವನ್ನು ಕೊಡ್ಬೋದಾ. ಇದೊಂದು ಹೊಸ ಟ್ರೆಂಡು, ಇದೊಂದು ಹೊಸತನ ಸಣ್ಣ ಬ್ಯಾಂಕ್ನವರು ವಿಚಾರ ಮಾಡ್ಬೋದು ಏನು. ಒಂದು ಎರಡನೇದು ಸಾಲ ಕೊಡೋದಿಲ್ಲ ಅಂದರೆ ಇದು ಒಂಥರ ಇದಾಗ್ತದೆ. ಸಾಲ ಕೊಡಬೇಕಂದ್ರೆ ಸಾಲ ಕೊಡಬೇಕು. ಒಂದು ಅವ್ರು ಮಾಡೋ ಕೆಲಸದಲ್ಲಿ ಏನಾದ್ರು ಹೊಸತನ, ಒಂದು ಉತ್ತಮವಾದಂಥ ಒಂದು ಆಲೋಚನೆ ಇದ್ದರೆ, ಅದು ತುಂಬ ಕ್ಲಿಕ್ ಆಗೋಂಗಿದ್ರೆ ಕೊಡ್ಬೋದು. ಮತ್ತು ಇದೆಲ್ಲನೂ ಸ್ವಲ್ಪ ಸಾಮಾಜಿಕವಾಗಿ ನಾವು ಎಲ್ಲಿ ಸಾಲ ಕೊಡ್ತೀವಿ, ಎಲ್ಲಿ ತೊಗೊಳ್ತೀವಿ, ಅಥವಾ ನಮ್ಮ ಪ್ರಾಮಾಣಿಕತೆ ಪ್ರಶ್ನೆಯನ್ನು ಕೂಡ ಬ್ಯಾಂಕಿನ ಒಂದು ಇದು ಇರೋದು ಅದು ವಿಶ್ವಾಸದ ಮೇಲೆ ಇರ್ತದೆ. ಸುಮ್ಮನೆ ಹಣ ಬಂತು ಅಂದರೆ ಮೋಸ ಮಾಡೋದು, ಅದೊಂಥರ ಜನರಿಗೆ ಚೀಟಿಂಗ್ ಮಾಡೋದು, ಅದು ತುಂಬ ಇದಿದೆ. ಅದೊಂದು ಒಂದಷ್ಟು ಜನ ಅಂಥದ್ದು ಕೆಲಸ ಹಿಂದೆ ಮಾಡಿ ಎಲ್ಲರದ್ದು ಕೆಟ್ಟ ಹೆಸರು ತರುವಂಗೆ ಮಾಡಿದ್ದಾರೆ ಅವರು. ಆ ಥರ ಆಗಬಾರ್ದು. ಈಗ ಆ ಥರದ್ದು ಕೆಲಸಗಳು ಏನಾದ್ರು ಸಣ್ಣ ಬ್ಯಾಂಕ್ನವರು ಪ್ರೊಡಕ್ಷನ್ ಯೂನಿಟನ್ನು ಪ್ರಾರಂಭ ಮಾಡಿ ಅದರಿಂದ ಒಂದು ಬೇಕಾದಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಪ್ಲೈ ಮಾಡಿ ಠೇವಣಿದಾರರಿಗೆ ಒಂದು